ದೆಹಲಿಯ ಜಂತರ್ ಮಂತರ್ನಲ್ಲಿ ಹಮ್ಮಿಕೊಂಡಿದ್ದಂತಹ ಸಚಿವರ ಜೊತೆಗೆ ಶಾಸಕರುಗಳ ಪ್ರತಿಭಟನೆ ಮುಕ್ತಾಯಗೊಂಡಿದೆ. ಪ್ರತಿಭಟನೆ ಬಳಿಕ ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಇದ್ದಾರೆ. ಸರ್, ಈಗ ಪ್ರತಿಭಟನೆಯ ಮುಂದಿನ ಭಾಗ ಹೇಗಿರುತ್ತೆ, ಫಲಪ್ರದ ಆಗಿದೆಯಾ, ಹೇಗಿದನ್ನ ತಾವು ನೋಡ್ತೀರಿ ಅಂತ? ನೋಡಿ, ನಾವು ಏನು ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಘೋರ ಅನ್ಯಾಯ ಮಾಡಿದೆ, ಮಲತಾಯಿ ಧೋರಣೆ ಅನುಸರಿಸಿದೆ, ಕಡೆಗಣಿಸಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಅವರ ಒಂದು ಗಮನ ಸೆಳೆಯುವಂತ ಕೆಲಸ ಮಾಡಿದ್ದೇವೆ, ಸಾರ್ವಜನಿಕರ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತೇನು ಸುಮಾರು 1,89,000 ಕೋಟಿ ರೂಪಾಯಿ ಈ ಒಂದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗಿದೆ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡುವಂಥದ್ರಲ್ಲಿ ಅನ್ಯಾಯ, ಬರದಲ್ಲಿ ಅನ್ಯಾಯ. ಇವತ್ತೇನು ನಮ್ಮಲ್ಲಿ ಎಲ್ಲಾ ಯೋಜನೆಗಳು ಅದಕ್ಕೆ ಪರವಾನಗಿ ಕೊಡುವಂಥದ್ದಕ್ಕೆ ಅನ್ಯಾಯ, ಅಪರ ಭದ್ರಾಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ, ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಇವತ್ತು ಈ ರೀತಿಯಲ್ಲಿ ಏನು ಇವತ್ತು ಕಡೆಗಣಿಸಲಾಗ್ತಾ ಇದೆ. ಇದು ಕರ್ನಾಟಕ ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಕ್ಷದವರು ಮಾಡಿದಂತ ಮಹಾ ಮೋಸ. ಈ ಮೋಸ ಏನ್ ಮಾಡ್ತಾ ಇದ್ದಾರೆ, ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ. ಬಿಜೆಪಿಯ ಸಂಸದರು ಇವತ್ತು ತುಟಿ ಪಿಟಿಕೆನ್ನದೆ ಬಾಯಿ ಮುಚ್ಕೊಂಡೇನು ಕೂತಿದ್ದಾರೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ, ಜನರ ಗಮನ ತರಲಿಕ್ಕೆ ಈ ಪ್ರತಿಭಟನೆ ಆಗಿದೆ. ಇದರಿಂದ ಇದನ್ನು ಮುಂದುವರಿಸ್ತೇವೆ. ಸರ್, ಅವರು ಸುಮ್ಮನೆ ಕೂತಿಲ್ಲ, ಸೌಂಡ್ ಮಾಡ್ತಿದ್ದಾರೆ. ಸಂಸತ್ತಿನ ಗಾಂಧಿ ಪ್ರತಿಮೆ ಎದುರು ಕೂಡ ಅವರು ಸೌಂಡ್ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ತಾವಿಲ್ ಪ್ರತಿಭಟನೆ ಮಾಡ್ತಿದ್ದಾರೆ. ಜನ ಯಾವ್ದನ್ನ ಒಪ್ಕೊಳ್ಬೇಕು, ಯಾವ್ದು ನೋಡಿದ್ರೆ ಏನ್ ಸತ್ಯಾಂಶ ಇದೆ, ನಮ್ಮಲ್ಲಿ ದಾಖಲೆಗಳಿದಾವೆ, ಯಾರು ಬೇಕಾದ್ರೂ ನೋಡಬಹುದು. 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಮಗೆ ಎಷ್ಟು ಅನುದಾನ ಬರ್ತಾ ಇತ್ತು, 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಮಗೆ ಯಾಕೆ ಅನ್ಯಾಯ ಆಯಿತು, ಅದಕ್ಕೆ ಯಾರು ಜವಾಬ್ದಾರರು? ಕೇಂದ್ರ ಸರ್ಕಾರನೇ ಜವಾಬ್ದಾರಲ್ಲ. ಅವರು ಅಧಿಕಾರದಲ್ಲಿದ್ದಾರೆ, ಕೇಳಬೇಕಾಗಿತ್ತು, ಯಾಕೆ ಕೇಳಿಲ್ಲ? ಮತ್ತೆ ಈಗೇನ್ ನಾಟಕ ಮಾಡ್ತಾ ಇದ್ದಾರೆ? ಬರ ಪರಿಹಾರ ಅಂತೇಳಿ ಇವತ್ತು ಇಡೀ 236 ತಾಲೂಕುಗಳು ಬರ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಬರಕ್ಕೆ ಒಂದು ನಯಾ ಪೈಸೆ ಆದ್ರೂ ಕೊಟ್ಟಿದ್ದಾರೆ ಹಣ? ಇವತ್ತು ನಮ್ಮ ಯೋಜನೆಗಳು ಅವರು ಮಂಜೂರಾತಿ ಮಾಡಿದ್ದಾರ? ಇವತ್ತು ಮಹದಾಯಿ ಯೋಜನೆ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್. ಇವತ್ತು ಮೇಕೆದಾಟು ಯೋಜನೆ ಅದಕ್ಕೂ ಇಲ್ಲಿವರೆಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತಿನ್ನು ಅನೇಕ ನೋಡಿ, ಕೋವಿಡ್ ಬಂದಾಗೂ ಅನ್ಯಾಯ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಸಹಜವಾಗಿ ಮುಂದೆ ನಾವು ಮಾಡಿದ್ದೀವಿ, ಜನನು ಸಿಡಿದೇಳ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಸಂಪುಟ ದೆಹಲಿಯಲ್ಲಿದೆ, ಸರ್ಕಾರ ದೆಹಲಿಯಲ್ಲಿದೆ ಅನ್ನುವಂಥದ್ದನ್ನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಮುಖ್ಯಮಂತ್ರಿ ಕಚೇರಿಗೆ ಬೀಗ ಜಡಿಯುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ನೋಡಿ, ಕರ್ನಾಟಕದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರಲ್ಲಿ ನೈತಿಕತೆ ಇದ್ದರೆ, ಅವರಲ್ಲಿ ಕಿಂಚಿತ್ತು ಕರ್ನಾಟಕದ ಜನರ ಬಗ್ಗೆ ಅವರಿಗೆ ಕಳಕಳಿ ಇದ್ದರೆ ಈ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಳ್ಳಬೇಕಾಗಿತ್ತು. ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು.